ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಹೇಗಿದ್ದೀರಾ ನೀವೆಲ್ಲ ತುಂಬಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡಿದೀನಿ. ಇವತ್ತಿನ ವಿಡಿಯೋದಲ್ಲಿ ಮಹಾಕುಂಭ ಮೇಳದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನು ಅಂತ ಹೇಳಿದ್ರೆ, ಮಹಾಕುಂಭ ಮೇಳ ಅಂದ್ರೆ ಏನು, ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಯಾಕಾಗಿ ನಡೆಯುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಅಂತೂ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಕುಂಭಮೇಳ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕುಂಭಮೇಳ ಅಂತ ಹೇಳಿದ್ರೆ ಹಿಂದೂ ಧಾರ್ಮಿಕದ ಒಂದು ತೀರ್ಥಯಾತ್ರೆ ಅಥವಾ ಶಾಹಿ ಸ್ನಾನ, ಅಮೃತ ಸ್ನಾನ ಅಂತ ಕೂಡ ಹೇಳ್ತಾರೆ. ಅತಿ ಹೆಚ್ಚು ಜನಸಂಖ್ಯೆ ಸೇರಿ ನಡೆಯುವಂತದ್ದೇ ಈ ಮಹಾ ಕುಂಭಮೇಳ. ಕೋಟ್ಯಾಂತರ ಜನ ಇಲ್ಲಿ ಈ ಮಹಾ ಕುಂಭಮೇಳಗೆ ಪಾಲ್ಗೊಳ್ತಾರೆ ಅಂತಾನು ಹೇಳ್ಬೋದು. ಹಾಗಾದ್ರೆ ಮಹಾ ಕುಂಭಮೇಳ ಅಂದ್ರೆ ಏನು? ಪುರಾಣದ ಕಥೆಯಲ್ಲಿ ಹೇಳೋದಾದ್ರೆ ಸಮುದ್ರ ಮಂಥನ ನಡೆಯುತ್ತೆ. ಸಮುದ್ರ ಮಂಥನ ಅಂದ್ರೆ ರಾಕ್ಷಸರಿಗೂ ಹಾಗೂ ದೇವತೆಗಳಿಗೂ ಅಮೃತ ಬಿಂದಿಗೆಗಾಗಿ ಯುದ್ಧ ನಡೆಯುತ್ತೆ ಸಮುದ್ರದಲ್ಲಿ. ಅಂದ್ರೆ ಸರ್ಪವನ್ನ ಸಮುದ್ರದಲ್ಲಿ ಮಜ್ಜಿಗೆ ಕಡ್ದಂಗೆ ಕಡಿಯುತ್ತಾರೆ. ಒಂದ್ ಕಡೆ ರಾಕ್ಷಸರು, ಇನ್ನೊಂದ್ ಕಡೆ ದೇವರುಗಳು. ಕಡಿತಾ ಇರುವಾಗ ಒಂದೊಂದೇ ವಸ್ತು ಸಿಗ್ತಾ ಹೋಗುತ್ತೆ. ಅದೇ ತರ ಕಡಿತಾ ಇರುವಾಗ ಈ ಅಮೃತ ತುಂಬಿರುವಂತಹ ಒಂದು ಬಿಂದಿಗೆ ಕೂಡ ಸಿಗತ್ತೆ. ಈ ಅಮೃತವನ್ನ ಕುಡಿದ್ರೆ ನಮ್ಗೆ ಸಾವು ಬರಲ್ಲ ಅನ್ನೋದು ನಂಬಿಕೆ. ಆಗ ದೇವತೆಗಳಿಗೆ ಸಿಕ್ಕಾಗ ಅದನ್ನ ತಗೊಂಡು ಹೋಗ್ತಾ ಇರುವಾಗ, ಸೂರ್ಯ ಅದನ್ನ ತಗೊಂಡು ಹೋಗ್ತಾ ಇರುವಾಗ ಭೂಮಿ ಮೇಲೆ 4 ಹನಿಗಳು, ಅಮೃತದ ಹನಿಗಳು ಬೀಳುತ್ತಂತೆ. ಆ 4 ಹನಿಗಳು ಬಿದ್ದಿರುವಂತಹ ಜಾಗವೇ ಈ ಅಮೃತ ರೂಪದಲ್ಲಿರುವಂತಹ ನದಿಗಳು. 4 ನದಿಗಳು ಯಾವ್ದೇ ಅದು ಅಂದ್ರೆ ಗಂಗಾ ನದಿ, ಯಮುನಾ ನದಿ, ಹಾಗೇನೆ ಸರಸ್ವತಿ ನದಿ, 4ನೇದು ಗೋದಾವರಿ ನದಿ. ಈ ಅಮೃತ ಹನಿಗಳು ಬಿದ್ದಿರುವಂತಹ ನದಿಗಳ ಜಾಗದಲ್ಲಿ ಈ ಕುಂಭಮೇಳ ನಡೀತಾ ಇರುವಂತಹದ್ದು ಒಂದು ಪದ್ಧತಿ ಇದೆ. ಮೊದಲನೇದಾಗಿ ಗಂಗಾ ನದಿ. ಈ ಗಂಗಾ ನದಿ ಇರೋದೇ ಈ ಪ್ರಯಾಗ್ರಾಜ್ ಅಲ್ಲಿ. ಇವಾಗೇನು ಅಟ್ ಪ್ರೆಸೆಂಟ್ ಮಹಾಕುಂಭ ಮೇಳ ನಡೀತಾ ಇದೆಯಲ್ಲ, ಅಲ್ಲಿ ಗಂಗಾ ನದಿ ಇರೋದು. ಎರಡನೇದಾಗಿ ಯಮುನಾ ನದಿ. ಯಮುನಾ ನದಿ ಇರೋದು ಹರಿದ್ವಾರದಲ್ಲಿ. ಮೂರನೇ ನದಿ ಸರಸ್ವತಿ ನದಿ ಇರೋದು ನಾಸಿಕ್ ಅಲ್ಲಿ. 4ನೇದು ಗೋದಾವರಿ ನದಿ. ಗೋದಾವರಿ ನದಿ ಹರಿಯೋದು ಉಜ್ಜಯಿನಿಯಲ್ಲಿ. ಈ 4 ನದಿ ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲಲ್ಲಿ ಈ ಕುಂಭಮೇಳ ನಡೀತಾ ಹೋಗುತ್ತೆ. 3 ವರ್ಷಕ್ಕೊಮ್ಮೆ ನಡೆಯುವಂತದ್ದು ಕುಂಭಮೇಳ ಅಂತ ಹೇಳ್ತಾರೆ. ಹಾಗೇನೆ 6 ವರ್ಷಕ್ಕೊಮ್ಮೆ ನಡೆಯುವಂತದ್ದು ಅರ್ಧ ಕುಂಭಮೇಳ. ಹಾಗೆ 12 ವರ್ಷಕ್ಕೊಮ್ಮೆ ನಡೆಯುವಂತದ್ದು ಪೂರ್ತಿ ಕುಂಭಮೇಳ. ಹಾಗೇನೆ 144 ವರ್ಷಕ್ಕೊಮ್ಮೆ ನಡೆಯುವಂತದ್ದೇ ಈ ಮಹಾ ಕುಂಭಮೇಳ. ಈಗ ನಡೀತಾ ಇರುವಂತದ್ದೇ ಮಹಾ ಕುಂಭಮೇಳ. ಹಿಂದೆ ಆಗಿರುವಂತಹ ಕುಂಭಮೇಳದಲ್ಲಿ ನಾವಿಲ್ಲ. ಮುಂದೆ ಆಗುವಂತಹ ಮೇಳದಲ್ಲಿ ಇರೋದಿಲ್ಲ ಅನ್ನೋದು ಗೊತ್ತು. ಅಟ್ ಪ್ರೆಸೆಂಟ್ ಈಗ ನಡೀತಾ ಇರೋದು 144 ವರ್ಷಕ್ಕೊಮ್ಮೆ ನಡೀತಾ ಇರುವಂತದ್ದು ಮಹಾಕುಂಭ ಮೇಳ. ಇವಾಗ ನಾವು ಇದೀವಿ ಅನ್ನೋದೇ ಒಂದು ದೊಡ್ಡ ಪುಣ್ಯ ಅಂತಾನೆ ಹೇಳ್ಬೋದು. ಈ ಟೈಮಲ್ಲಿ ನೀವು ಮಹಾಕುಂಭ ಮೇಳಕ್ಕೆ ಹೋಗಿ ಬಂದ್ರೆ ಅವರಷ್ಟು ಪುಣ್ಯವಂತರು ಇನ್ಯಾರು ಇಲ್ಲ ಅಂತಾನೆ ಹೇಳ್ಬೋದು ಅಲ್ವಾ. ಓಕೆ, ಹಾಗಾದ್ರೆ ಇಷ್ಟೊತ್ತು ನಾವು ಪುರಾಣದ ಕತೆ ತಿಳ್ಕೊಂಡ್ವಿ. ಹಾಗೇನೆ ಯಾವ್ಯಾವ ವರ್ಷಕ್ಕೆ ಯಾವ್ಯಾವ ಕುಂಭಮೇಳ ನಡೆಯುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಹೆಂಗೆ ಆಗುತ್ತೆ ಅಂತ ನಮಗೆ ಗೊತ್ತಾಗೋದು ಹೇಗೆ, ಯಾವಾಗ ಇದನ್ನ ಮಾಡೋದು ಅಂತ ಹೇಳಿದ್ರೆ, ಗುರುಗ್ರಹವು ಸೂರ್ಯನ ಸುತ್ತು ಹಾಕೋದಿಕ್ಕೆ 12 ವರ್ಷ, ಒಂದ್ ಸುತ್ತು ಹಾಕೋದಿಕ್ಕೆ 12 ವರ್ಷ ಟೈಮ್ ತಗೊಳತ್ತೆ. ಅದೇ ತರ 12 ವರ್ಷನ 12 ಸುತ್ತಿದ್ರೆ ಅವಾಗುತ್ತೆ 144 ವರ್ಷ. ಆ ಟೈಮ್ ಅಲ್ಲೇನೆ ಈ ಮಹಾಕುಂಭ ಮೇಳವನ್ನ ನಾವು ಆಚರಿಸುವಂತದ್ದು. ಅಂದ್ರೆ ಗುರುಗ್ರಹವು ಸೂರ್ಯನ ಸುತ್ತುತ್ತಾ ಇರತ್ತೆ. 3 ವರ್ಷ ಆದಾಗ ಕುಂಭಮೇಳ ನಡೆಯುತ್ತೆ. 6 ವರ್ಷ ಆದಾಗ ಅರ್ಧ ಕುಂಭಮೇಳ ನಡೆಯುತ್ತೆ. ಹಾಗೆ 12 ವರ್ಷ ಆದಾಗ ಪೂರ್ತಿ ಕುಂಭಮೇಳ ನಡೆಯುತ್ತೆ. 12 ವರ್ಷ ಇಂಟು 12 ಸುತ್ತಿದಾಗ ಈ 144 ವರ್ಷ ಆಗತ್ತೆ. ಆವಾಗ ಈ ಮಹಾಕುಂಭ ಮೇಳ ನಡೆಯುತ್ತೆ. ಈ ಮಹಾಕುಂಭ ಮೇಳ ಇವಾಗ ನಡೀತಾ ಇರೋದು ಪ್ರಯಾಗ್ರಾಜ್, ಉತ್ತರ ಪ್ರದೇಶದಲ್ಲಿರುವಂತಹ ಪ್ರಯಾಗ್ರಾಜ್ ಅಲ್ಲಿ ಗಂಗಾ ನದಿ ಇರುವಂತಹ ಸ್ಥಳದಲ್ಲಿ ಈ ಮಹಾಕುಂಭ ಮೇಳ ನಡೆಯುತ್ತೆ. ಅಲ್ಲಿ ತ್ರಿವೇಣಿ ಸಂಗಮ ಕೂಡ ಆಗತ್ತೆ.
ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ 3 ನದಿಗಳು ಸೇರತ್ತೆ. ಆ ಸೇರುವಂತಹ ಜಾಗದಲ್ಲಿ ನಾವು ಮುಳುಗೆದ್ದರೆ ನಮ್ಮ ಪಾಪಗಳು ಹೋಗುತ್ತೆ. ಹಾಗೆ ನಿಮ್ಮ ವಂಶಸ್ಥರಲ್ಲಿ ಯಾರಾದ್ರೂ ಸತ್ತಿರೋರಿದ್ರೆ ಅವ್ರ ಬಗ್ಗೆ ನಾವು ಕೇಳ್ಕೊಂಡ್ರೆ ಅವ್ರಿಗೆ ಮುಕ್ತಿ ಸಿಗತ್ತೆ, ನಮ್ಮ ಪಾಪಗಳೆಲ್ಲ ಹೋಗುತ್ತೆ, ನಮಗೆ ಸಿದ್ಧಿ ಆಗುತ್ತೆ, ನಾವು ಸ್ವರ್ಗ ಪ್ರಾಪ್ತಿ ಆಗ್ತೀವಿ ಅನ್ನೋದು ನಂಬಿಕೆ ಇದೆ. ಹಾಗಾಗಿ ಸಾಧು ಸಂತರು, ಅಘೋರಿಗಳು ಎಲ್ಲಾರು ಈ ಮಹಾಕುಂಭಮೇಳದಲ್ಲಿ ಜನ ಮಹಾಸಾಗರವೇ ಬರ್ತಾ ಇದೆ, ಅವ್ರ ಜೊತೆಗೂನು ಸೇರಿ ಮುಳುಗೆದ್ರೆ ಇದೆಲ್ಲ ಆಗತ್ತೆ ಅನ್ನೋದು ನಂಬಿಕೆ ಇದೆ. ಹಾಗಾದ್ರೆ ಮಹಾಕುಂಭಮೇಳ ಎಷ್ಟು ದಿನ ನಡೆಯುತ್ತೆ? 45 ದಿನಗಳ ಕಾಲ ನಡೆಯುತ್ತೆ. ಇದು ಸ್ಟಾರ್ಟ್ ಆಗಿರೋದು ಜನವರಿ 13ರಿಂದ, ಹಾಗೆ ಇದು ಎಂಡ್ ಆಗೋದು ಫೆಬ್ರವರಿ 26 ಮಹಾಶಿವರಾತ್ರಿ ದಿನ ಇದು ಎಂಡ್ ಆಗತ್ತೆ. ಹಾಗೇನೆ ಈ ಕುಂಭದಲ್ಲಿ 6 ಪ್ರಮುಖ ಸ್ನಾನಗಳು ಇರುತ್ತೆ. ಜನವರಿ 13ರಲ್ಲಿ ಪ್ರಮುಖ ಸ್ನಾನ ಆದ್ರೆ ಫೆಬ್ರವರಿ 26 ಮಹಾಶಿವರಾತ್ರಿ ದಿನದಂದು ಸಮಾರೋಪ ಸ್ನಾನ ಅಂತ ಆಗತ್ತೆ. ಈ 6 ದಿನಗಳ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಒಂದನೇದು ಜನವರಿ 13ನೇ ತಾರೀಕು, ಹಾಗೆ ಜನವರಿ 14ನೇ ತಾರೀಕು, ಹಾಗೆ ಜನವರಿ 29ನೇ ತಾರೀಕು, ಹಾಗೇನೆ ಫೆಬ್ರವರಿ 3ನೇ ತಾರೀಕು, ಫೆಬ್ರವರಿ 12ನೇ ತಾರೀಕು, ಫೆಬ್ರವರಿ 26ನೇ ತಾರೀಕು. ಈ ಪ್ರಮುಖ 6 ಸ್ನಾನಗಳು ಮಾಡಿದ್ರೆ ತುಂಬಾನೇ ಒಳ್ಳೇದು. ನೀವ್ ಅನ್ಕೊಂಡಿರೋದೆಲ್ಲ ಆಗತ್ತೆ. ಹಾಗೆ ನಾನು ಆಗ್ಲೇ ಹೇಳ್ದಂಗೆ ಪಾಪ ಕಳಿಯುತ್ತೆ, ಸಿದ್ಧಿ ಆಗುತ್ತೆ, ಬುದ್ಧಿ ಸಿಗುತ್ತೆ, ಹಾಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನೋದು ಎಲ್ಲರ ನಂಬಿಕೆ ಆಗಿದೆ. ಸೊ ಯಾರೆಲ್ಲ ಹೋಗ್ಬೇಕು ಅಂತಿದ್ದೀರೋ ದಯವಿಟ್ಟು ಹೋಗ್ ಬನ್ನಿ. ಈ ಟೈಮು ಇಂಥ ಒಂದು ಭಾಗ್ಯ ಇನ್ಯಾರಿಗೂ ಸಿಗಕ್ ಸಾಧ್ಯನೇ ಇಲ್ಲ. ಎಲ್ಲಾರ್ಗೂ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಒಬ್ರಾದ್ರೂ ಅಂತೆ ಹೋಗ್ ಬಂದ್ರೆ ತುಂಬಾನೇ ಒಳ್ಳೇದು ಅಂತ ನನ್ನ ಅನಿಸಿಕೆ. ನನ್ಗೂ ಹೋಗೋದಕ್ಕಾಗ್ಲಿಲ್ಲ. ಸೊ ನಮ್ಮ ಮನೆಯಿಂದ ನಮ್ಮ ಹಸ್ಬೆಂಡ್ ಹೋಗಿ ಬಂದಿದ್ದಾರೆ. ಅಲ್ಲಿಂದ ಗಂಗಾ ಜಲವನ್ನು ತಗೊಂಡು ಬಂದಿದ್ದಾರೆ. ನನ್ಗೂ ಕೂಡ ಈಗ ಅನಿಸ್ತಾ ಇದೆ ಹೋಗ್ಬೇಕಿತ್ತು, ಹೋಗ್ ಬರೋಣವಾ ಅಂತ ಕೂಡ ಅನಿಸ್ತಾ ಇದೆ. ಸೊ ನಿಮ್ಗೆಲ್ಲಾರ್ಗೂ ಸಾಧ್ಯ ಆದ್ರೆ ದಯವಿಟ್ಟು ಹೋಗ್ ಬನ್ನಿ. ಇದು ಒಂದು ಹಿಂದೂ ಧಾರ್ಮಿಕ ಉತ್ಸವ. ಕೋಟ್ಯಾಂತರ ಜನನೇ ಸೇರಿದ್ದಾರೆ. ನಾವು ಅದರಲ್ಲಿ ಪಾಲ್ಗೊಳ್ಳೋಣ. ಹೋಗ್ಬಿಟ್ಟು ಬನ್ನಿ, ದಯವಿಟ್ಟು ಸಾಧ್ಯ ಆದ್ರೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ನಾನು ಕೊಟ್ಟಿರುವಂತಹ ಕುಂಭಮೇಳದ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿಗೂ, ಹಾಗೆ ನಿಮ್ಮ ಮನೇಲಿದ್ರೆ ಮಕ್ಳಿಗೂ ತಿಳಿಸ್ಕೊಡಿ. ಅವ್ರಿಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು. ಇದನ್ನೆಲ್ಲ ತಿಳಿಸ್ಕೊಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತೀನಿ. ಹಾಗೇನೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಪ್ರಯಾಗ್ರಾಜ್ಗೆ ಹೋಗೋದು ಹೇಗೆ, ಅಲ್ಲಿ ಹೋಗಾದ್ಮೇಲೆ ನಾವ್ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ರಿ. ನಮಸ್ಕಾರ.